ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಯೊಂದು ನಡೆಯುವಂತಹ ಸಾಧ್ಯತೆ ಅದರ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ಕೆಳಗಿಳಿಸಲು ಹೊಸ ಮೈತ್ರಿ ಆಗುವಂತಹ ಸಾಧ್ಯತೆ ಇದೆ. ಈ ಮೈತ್ರಿ ಆದರೆ ಕಾಂಗ್ರೆಸ್ಗೆ ಭವಿಷ್ಯದಲ್ಲಿ ಇನ್ನಷ್ಟು ಕಷ್ಟ ಆಗಬಹುದು. ಇದೇ ವರ್ಷ ನಡೆದೇ ಬಿಡುತ್ತಾ ಅಂಥದ್ದೊಂದು ಮೈತ್ರಿ. ಇದು ರಾಷ್ಟ್ರ ರಾಜಕಾರಣದ ಈ ಕ್ಷಣದ ದೊಡ್ಡ ಸುದ್ದಿ. ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು, ವೆರಿ ಇಂಪಾರ್ಟೆಂಟ್. ಅದು ಕೂಡ ದಕ್ಷಿಣ ಭಾರತದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಮಹತ್ವದ ರಾಜಕೀಯ ಬೆಳವಣಿಗೆ, ಅತ್ಯಂತ ಮಹತ್ವದ ರಾಜಕೀಯ ಬೆಳವಣಿಗೆ. ಸೊ ಒಂದು ವೇಳೆ ಈ ಡೆವಲಪ್ಮೆಂಟ್ ಏನಾದರೂ ಆದರೆ ಆಗ ಕಾಂಗ್ರೆಸ್ಸಿಗೆ ಅತ್ಯಂತ ಕಷ್ಟದ ದಿನಗಳು ಆಗಿಬಿಡ್ತವೆ. ದಕ್ಷಿಣ ಭಾರತದ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ದೀರ್ಘಾವಧಿಗೆ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ದೀರ್ಘಾವಧಿಗೆ ಇಂಥದ್ದೊಂದು ಬೆಳವಣಿಗೆ ಆದರೆ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಕೆಳಗಿಳಿಸುವ ಸಂಬಂಧ ಈ ಮೈತ್ರಿ ಆಗಬಹುದು ಎನ್ನುವಂತಹ ಸುಳಿವು ಅದರದ್ದೇ ಪಕ್ಷದ ನಾಯಕರೊಬ್ಬರಿಂದ ಸಿಗ್ತಾ ಇರುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ನ್ಯೂಸ್ ಇದು, ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ. ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತಾ BRS, ತೆಲಂಗಾಣದ ಪ್ರಾದೇಶಿಕ ಪಕ್ಷ, ಈ ಹಿಂದಿನ TRS ಈಗಿನ BRS ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತಾ. ಒಂದು ವೇಳೆ ಮೈತ್ರಿ ಮಾಡಿಕೊಂಡ್ರೆ ಏನಾಗಬಹುದು, ಮೈತ್ರಿ ಮಾಡಿಕೊಳ್ಳಬಹುದು ಎನ್ನುವಂತಹ ಸುಳಿವನ್ನ ಸ್ವತಃ BRS ಪಕ್ಷದ ನಾಯಕಿ ಆ ಸುಳಿವನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತಾ BRS ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ KCRಗೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರವನ್ನ ಬರೆದಿರುವಂತದ್ದು ಬೇರೆ ಯಾರೂ ಅಲ್ಲ, TRS ಅಥವಾ ಈಗಿನ BRSನ ಸಂಸ್ಥಾಪಕ ಕೆ ಚಂದ್ರಶೇಖರ್ ರಾವ್ ಅವರ ಮಗಳು, ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಮಗಳು MLC ಕವಿತಾ ರಾವ್ ಈ ಪತ್ರವನ್ನ ಬರೆದಿದ್ದಾರೆ. ತಂದೆಗೆ 6 ಪುಟಗಳ ಪತ್ರವನ್ನ ಬರೆದಿರ್ತಕ್ಕಂತಹ ಮಗಳು ಕವಿತಾ ರಾವ್ ಬಿಜೆಪಿಯ ಬಗ್ಗೆ, ತಮ್ಮ ತಂದೆ ಹೊಂದಿರತಕ್ಕಂತಹ ಮೃದುತ್ವದ ಬಗ್ಗೆ ಕವಿತಾ ರಾವ್ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು, BRS ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಬಗ್ಗೆ KCR ಟೀಕೆಗಳನ್ನು ಮಾಡಿಲ್ಲ. ಎರಡನೆಯದ್ದು, ವಕ್ಫ್ ಕಾಯ್ದೆಯ ಬಗ್ಗೆ KCR ಸಂಸ್ಥಾಪನಾ ದಿನದಂದು ನಡೆದಂತಹ ಭಾಷಣದಲ್ಲಿ 25ನೆಯ ವರ್ಷದ ಕಾರ್ಯಕ್ರಮ ಏನಿತ್ತು ಆ ಭಾಷಣದಲ್ಲಿ ಬಿಜೆಪಿಯ ಬಗ್ಗೆ ಉಲ್ಲೇಖವನ್ನ ಮಾಡಿಲ್ಲ, ವಕ್ಫ್ ಕಾಯ್ದೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡಿಲ್ಲ. KCR ತಮ್ಮ ಭಾಷಣದಲ್ಲಿ ಉರ್ದುವಿನಲ್ಲಿ ಮಾತನಾಡಿಲ್ಲ, ಉರ್ದು ಭಾಷೆಯಲ್ಲಿ ಮಾತನಾಡಿಲ್ಲ. MLC ಚುನಾವಣೆಗಳಲ್ಲಿ BRS ಸ್ಪರ್ಧೆಯನ್ನ ಮಾಡಿಲ್ಲ. ಈ ಎಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಇದ್ರೆ, ಪಕ್ಷದ ಒಳಗೆ ಆಗ್ತಾ ಇರುವಂತಹ ಈ ಎಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ರೆ ನಾವು ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬಹುದು ಎನ್ನುವಂತ ಅನುಮಾನ ಬಲ ಆಗ್ತಾ ಇದೆ. ಅಂಥದ್ದೊಂದು ಅನುಮಾನ ಸೃಷ್ಟಿಯಾಗ್ತಿದೆ. ಅಸ್ತಿತ್ವ ಕಳೆದುಕೊಳ್ಳುತ್ತಿರುವ ಕಾಂಗ್ರೆಸ್ಸಿಗೆ ಬಿಜೆಪಿಯೇ ಪರ್ಯಾಯ ಎನ್ನುವಂತಹ ಅನಿಸಿಕೆಯನ್ನ ನಮ್ಮದೇ ಪಕ್ಷದ ಕಾರ್ಯಕರ್ತರು, BRSನ ಕಾರ್ಯಕರ್ತರೇ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂಥ ಅಂಶವನ್ನ ಕೆ ಕವಿತಾ ರಾವ್, ತೆಲಂಗಾಣ ರಾಷ್ಟ್ರ ಸಮಿತಿ ಇದರ ಮುಖ್ಯಸ್ಥ, ಮಾಜಿ ಮುಖ್ಯಮಂತ್ರಿ, ಸತತವಾಗಿ 2 ಬಾರಿ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬಂದಂತಹ BRSನ ಮುಖ್ಯಸ್ಥ ಕೆ ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ರಾವ್ ತಮ್ಮ ತಂದೆಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ 4 ಅಂಶಗಳು. ಒಂದು, KCR ಪಕ್ಷದ ಸಂಸ್ಥಾಪನಾ ದಿನದ ಭಾಷಣದಲ್ಲಿ ಬಿಜೆಪಿಯ ಬಗ್ಗೆ ಟೀಕೆಯನ್ನ ಮಾಡಿಲ್ಲ, ಒಂದು. ಎರಡನೆಯದ್ದು, ವಕ್ಫ್ ಕಾಯ್ದೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡಿಲ್ಲ. ಮೂರನೆಯದ್ದು, ಉರ್ದುವಿನಲ್ಲಿ ಭಾಷಣವನ್ನ ಮಾಡಿಲ್ಲ. ಉರ್ದು ಅಂತ ಹೇಳಿದ್ರೆ ಮುಸಲ್ಮಾನ ಮತಗಳನ್ನು ಕನ್ಸೋಲ್ಡೇಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿಲ್ಲ. MLC ಚುನಾವಣೆಗಳಲ್ಲಿ BRS ಸ್ಪರ್ಧೆ ಮಾಡಿಲ್ಲ. ಇದರ ಲಾಭ ಯಾರಿಗಾಯಿತು ಅಂತ ಹೇಳಿದ್ರೆ ಒಟ್ಟು 3 ಸ್ಥಾನಗಳಿಗೆ
MLC ಚುನಾವಣೆ ನಡೆಯಿತು ಈ ವರ್ಷದ ಮಾರ್ಚ್ನಲ್ಲಿ. BRS ಸ್ಪರ್ಧೆ ಮಾಡಲಿಲ್ಲ. ಅದರ ಲಾಭ ಯಾರಿಗಾಯಿತು ಅಂತ ಹೇಳಿದ್ರೆ BJPಗಾಯಿತು ಅದರ ಲಾಭ. BJPಗೆ ಅದರ ಲಾಭ ಆಯಿತು. BJP MLC ಚುನಾವಣೆಯಲ್ಲಿ ಗೆಲ್ತು. BRS ಕಂಟೆಸ್ಟ್ ಮಾಡದ ಕಾರಣಕ್ಕೋಸ್ಕರ BJP ಕಾಂಗ್ರೆಸ್ನ ವಿರುದ್ಧ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇದು ಸಹಜವಾಗಿಯೇ BJPಗೆ ದೊಡ್ಡ ಗೇನನ್ನು ತಂದುಕೊಡ್ತು. ಒಟ್ಟು 3 ಸೀಟುಗಳನ್ನು ಗೆದ್ಕೊಳ್ತು. ಒಟ್ಟು 3 ಸೀಟುಗಳನ್ನು BJP ಗೆಲ್ತು. ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಆಯಿತು MLC ಈ ವರ್ಷದ MLC ಚುನಾವಣೆಯಲ್ಲಿ. ಅಧಿಕಾರದಲ್ಲಿರುವಂತಹ ಒಂದು ಪಕ್ಷ ಕಾಂಗ್ರೆಸ್ಸು ಸ್ಥಳೀಯ ಸಂಸ್ಥೆ ಪದವೀಧರ ಶಿಕ್ಷಕರ ಕ್ಷೇತ್ರದಿಂದ ನಡೆದಂತಹ ಚುನಾವಣೆಯಲ್ಲಿ ತನ್ನ ಬದ್ಧವೈರಿ ಪ್ರಾದೇಶಿಕ ಪಕ್ಷ BRSನ ಎದುರು ಪೈಪೋಟಿಯನ್ನು ಕೊಡಬೇಕಿತ್ತು, BJP ಎದುರು ಪೈಪೋಟಿಯನ್ನು ಕೊಡಬೇಕಿತ್ತು. ಬಟ್ BRS ಕಂಟೆಸ್ಟ್ ಮಾಡದ ಕಾರಣಕ್ಕೋಸ್ಕರ ಅದರ ಲಾಭ BJPಗೆ ಆಯಿತು. BJP 3 ಕ್ಷೇತ್ರಗಳನ್ನು ಗೆಲ್ತು. ಕಾಂಗ್ರೆಸ್ ಕೇವಲ 1 ಕ್ಷೇತ್ರಗಳನ್ನು ಗೆಲ್ತು ತೆಲಂಗಾಣದಲ್ಲಿ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಸೊ ಕವಿತಾ ರಾವ್ ಆ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು ವೇಳೆ BRSಗೆ BJPಯನ್ನು ಸೋಲಿಸಬೇಕು, ಕಾಂಗ್ರೆಸ್ ಮತ್ತು BJP ಎರಡೂ ಕೂಡ ನಮ್ಮ ಸಮಾನ ವಿರೋಧಿಗಳು, ನಾವು ಎರಡರ ಜೊತೆಗೂ ಕೂಡ ರಾಜಕೀಯ ಹೋರಾಟವನ್ನು ಮಾಡ್ತೀವಿ ಎನ್ನುವಂತಹ ನಿಲುವೇನಾದರೂ ಇದ್ದಿದ್ದರೆ BRSಗೆ, ಸಹಜವಾಗಿ BRS ತನ್ನ ಅಭ್ಯರ್ಥಿಯನ್ನು ಆಗ್ತಾ ಇತ್ತು. ಬಹುಶಃ BJP ಆ ದೊಡ್ಡ ಪೊಲಿಟಿಕಲ್ ಗೇನನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಎಲೆಕ್ಟರಲ್ ಗೇನನ್ನು. ಬಟ್ BRS ಕಂಟೆಸ್ಟ್ ಮಾಡಲಿಲ್ಲ, ಕೇಕ್ ವಾಕ್ ಆಗಿಬಿಡ್ತು BJPಗೆ. ಅದು ಸಹಜವಾಗಿಯೇ ತೆಲಂಗಾಣದಲ್ಲಿ ಕಾಂಗ್ರೆಸ್ಸಿಗೆ ಆಘಾತವನ್ನು ಉಂಟು ಮಾಡಿದೆ. ಮತ್ತು KCR ಅವರ ಪುತ್ರಿ ಕವಿತಾ ರಾವ್ ಅವರು ತಮ್ಮ ಪತ್ರದಲ್ಲಿ ಹೇಳಿರುವ ಪ್ರಕಾರ ತೆಲಂಗಾಣದಲ್ಲಿ ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ BRS ಬದಲು BJP ಪರ್ಯಾಯ ಪಕ್ಷವಾಗಿ ಹೊರಹೊಮ್ಮುತ್ತಿದೆ ಎನ್ನುವಂತಹ ಸೆಂಟಿಮೆಂಟ್ ಒಂದು, ಆ ಥರದೊಂದು ನೆರೇಟಿವ್ ತೆಲಂಗಾಣದ ರಾಜಕೀಯದಲ್ಲಿ ಸೃಷ್ಟಿಯಾಗಿದೆ. ಸೊ ಇದೇ ಕಂಟಿನ್ಯೂ ಒಂದು ವೇಳೆ ಆದರೆ BRSನ ಮನಸ್ಥಿತಿ ಅಥವಾ ಚಂದ್ರಶೇಖರ್ ಅವರ ನಿರ್ಧಾರಗಳು ಇದೇ ರೀತಿಯಾಗಿ ಹೋಗ್ಬಿಟ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಷ್ಟೊತ್ತಿಗೆ ಸಹಜವಾಗಿಯೇ BJP ಮತ್ತು BRS ಮೈತ್ರಿಯನ್ನು ಮಾಡಿಕೊಳ್ಳುವ ಹಂತಕ್ಕೆ ಬಂದು ಬಿಡಬಹುದು. ಕವಿತಾ ರಾವ್ ಅವರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದೆಹಲಿ ಅಬಕಾರಿ ಹಗರಣದಲ್ಲಿ ಕವಿತಾ ರಾವ್ ಅವರನ್ನು ಬಂಧನ ಮಾಡಲಾಗಿತ್ತು. ದೆಹಲಿ ಅಬಕಾರಿ ಹಗರಣದಲ್ಲಿ BJP ಅವರು ನನಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಅದನ್ನು ಮರೆತು ಬಿಟ್ಟು ನಾವು ಅವ್ರ ಜೊತೆ ಹೇಗೆ ಮೈತ್ರಿಯನ್ನು ಮಾಡಿಕೊಳ್ಳುವಂಥದ್ದು ಎನ್ನುವಂತಹ ಪ್ರಶ್ನೆಯನ್ನು ತಮ್ಮ ತಂದೆಗೆ ಕೇಳಿದ್ದಾರೆ. ಅಂದರೆ ಚಂದ್ರಶೇಖರ್ ರಾವ್ ಅವರ ಕುಟುಂಬದ ಒಳಗಡೆಯೇ ಚಂದ್ರಶೇಖರ್ ರಾವ್ ಅವರ ಮಗ KTR ಮತ್ತು ಕವಿತಾ ರಾವ್ ಮಗಳು, ಇವರಿಬ್ಬರ ನಡುವೆ ರಾಜಕೀಯ ಸಂಘರ್ಷ ಶುರುವಾಗ್ತಿದೆ. ಕುಟುಂಬದ ಒಳಗಡೆ ಮಗಳು ಮತ್ತು ಮಗನ ಜೊತೆಗೆ ರಾಜಕೀಯ ಸಂಘರ್ಷ ಸೃಷ್ಟಿಯಾಗಿರುವಂಥದ್ದು. ಬಟ್ ಇದು ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್. 2023 ಅಕ್ಟೋಬರ್ 3ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆಲಂಗಾಣದಲ್ಲಿ ನಡೆದಂತಹ ಚುನಾವಣಾ ಭಾಷಣದಲ್ಲೇ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಚಂದ್ರಶೇಖರ್ ರಾವ್ ಅವರು NDA ಸೇರ್ಪಡೆ ಆಗಲಿಕ್ಕೆ ಕೇಳಿದ್ರು, ಅವರೇ ಬಯಸಿದ್ರು, ಆದರೆ ನಾನು ಒಪ್ಕೊಳ್ಳಿಲ್ಲ. NDA ಮೈತ್ರಿಕೂಟ ಅಥವಾ BJPಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳುವುದಕ್ಕೆ ನಾನು ಒಪ್ಪಿಗೆಯನ್ನು ಕೊಡಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ತೆಲಂಗಾಣದ ಜನತೆಗೆ ನಾನು ವಂಚನೆ ಮಾಡುವಂಥದ್ದು, ಮೋಸ ಮಾಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಚಂದ್ರಶೇಖರ್ ರಾವ್ ತಾವೇ ಬಂದು ಮೈತ್ರಿ ಮಾಡಿಕೊಳ್ಳೋಣ ಅಂಥೇಳಿ ಬೇಡಿಕೆಯನ್ನು ಇಟ್ಟಾಗಿಯೂ ಕೂಡ BJP ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಎನ್ನುವಂಥ ಹೇಳಿಕೆಯನ್ನು 2023 ಅಕ್ಟೋಬರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದರು ತೆಲಂಗಾಣದಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಸೊ ಈಗ ಏನೆಲ್ಲ ಬದಲಾವಣೆಗಳಾಗಿದೆ ಎನ್ನುವಂಥದ್ದು. ಒಂದು ವೇಳೆ BJP ಮತ್ತು BRS ಎರಡೂ ಪಕ್ಷಗಳು ಸೇರಿ ಎಲೆಕ್ಷನ್ನಿಗೆ ಹೋದರೆ ಕಾಂಗ್ರೆಸ್ನ ವಿರುದ್ಧ ಖಂಡಿತವಾಗಿ ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ವೋಟ್ ಡಿವೈಡ್ನ ಲಾಭವನ್ನು ಕಾಂಗ್ರೆಸ್ ಪಡ್ಕೊಂಡಿತ್ತು ತೆಲಂಗಾಣದಲ್ಲಿ. ಬಟ್
ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಏನಿದೆ ಆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ BJP ದೊಡ್ಡ ಪ್ರಮಾಣದ ಗೇನಿಂಗನ್ನು ಮಾಡಿದೆ. ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ 75 ಸೀಟನ್ನು ಗೆದ್ದಿತ್ತು, BRS 28 ಸೀಟನ್ನು ಗೆದ್ದಿತ್ತು, BJP 8 ಸೀಟನ್ನು ಗೆದ್ದಿತ್ತು, MIM 7 ಸೀಟನ್ನು ಗೆದ್ದಿತ್ತು. ಸಂದರ್ಭದಲ್ಲಿ 2023ರಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ 64 ಸೀಟುಗಳನ್ನು ಗೆದ್ದಿತ್ತು, 39.40 ಮತಗಳೊಂದಿಗೆ. BRS 49 ಸ್ಥಾನಗಳನ್ನು ಕಳೆದುಕೊಳ್ತು, 10.52% ವೋಟ್ ಡೌನ್ ಆಯಿತು. ಬಟ್ BJP ದೊಡ್ಡ ಪ್ರಮಾಣದಲ್ಲಿ ಗೇನಿಂಗನ್ನು ಮಾಡಿಕೊಳ್ತು, 8 ಸೀಟುಗಳನ್ನು ಗೆಲ್ತು. ಅಂದರೆ +7 ಸೀಟುಗಳಾದವು BJPಗೆ. ಜೊತೆಗೆ 6.92% ವೋಟ್ ಸ್ವಿಂಗ್ ಆಯಿತು. ಸೊ BJP ಗೇನಿಂಗನ್ನು ಮಾಡಿದೆ. ಇನ್ನು ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ BJP ಗೇನಿಂಗನ್ನು ಮಾಡಿದೆ. ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ BJP ಗೇನಿಂಗನ್ನು ಮಾಡಿದೆ. ಸೊ ಇನ್ ಕೇಸ್ ಎರಡೂ ಪಕ್ಷಗಳು ಜೊತೆಯಾಗಿ ಹೋದಂತಹ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಆಡಳಿತ ವಿರೋಧಿ ಅಲೆಯ ಕಾರಣಕ್ಕೋಸ್ಕರ ಅದು ತೆಲಂಗಾಣದಲ್ಲಿ BJPಗೆ BRSಗೆ ಲಾಭವನ್ನು ತಂದುಕೊಡುತ್ತೆ, ಕಾಂಗ್ರೆಸ್ಗೆ ನಷ್ಟವನ್ನು ತಂದುಕೊಡುತ್ತೆ. ಕವಿತಾ ರಾವ್ ಅವರ ಈ ಪತ್ರದ ಬಳಿಕ ತೆಲಂಗಾಣದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಅದೇ, BRS ಮತ್ತು BJP ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ ಮುಂದಿನ ವಿಧಾನಸಭಾ ಚುನಾವಣೆಗೆ 2028ರಲ್ಲಿ ಎನ್ನುವಂತಹ ಮಾತು. ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ, ಜೊತೆಗೆ MLC ಎಲೆಕ್ಷನ್ನಲ್ಲೂ ಕೂಡ ಮೈತ್ರಿಯನ್ನು ಮಾಡಿಕೊಳ್ಳಬಹುದು ಎನ್ನುವಂಥ ಮಾಹಿತಿ ಈ ಪತ್ರದ ಮುಖಾಂತರ ಬಹಿರಂಗ ಆಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, KCR ಕುಟುಂಬದ ಒಳಗಡೆ ಸಂಘರ್ಷ ಬಹಿರಂಗ ಆಗ್ತಾ ಇದೆ. KTR ವರ್ಸಸ್ ಕವಿತಾ ರಾವ್ ಅಬಕಾರಿ ಹಗರಣದಲ್ಲಿ ಆರೋಪಿಯಾಗಿರುವಂಥವರು. ಅವರ ವಿರುದ್ಧ ತನಿಖೆ ನಡೀತಾ ಇದೆ, ED ತನಿಖೆ ನಡೀತಾ ಇದೆ, CBI ತನಿಖೆ ನಡೀತಾ ಇದೆ. ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ವೆರಿ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.